ಮಾತರಗಳ ನಮಸ್ಕಾರ. ನಾನು ನಿಮ್ಮ ಸಿಂಚನಾ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಯು ಆಲ್ ಆರ್ ಡೂಯಿಂಗ್ ವೆಲ್. ವೆಲ್ಕಮ್ ಟು ಸಿಂಚನಾಸ್ ಯೂಟ್ಯೂಬ್ ಚಾನಲ್. ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಟು ಶೇರ್, ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಮರೀತೆ ಬೆಲ್ ಬಟನ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಹಾಯ್, ಗುಡ್ ಮಾರ್ನಿಂಗ್. ಕ್ಯೋಟೋ ಅಂತ ಕುಂತಿದ್ದೆ ಬಂತು. ಇವತ್ತು ನೋಡಿದರೆ ಫುಲ್ಲು ಮಳೆ. ನಾಳೆ ಮಧ್ಯಾಹ್ನ 12 ಗಂಟೆ ತನಕ ಮಳೆ ಅಂತೆ. ಅದಕ್ಕೆ ನಮ್ಮ ಪ್ಲ್ಯಾನ್ಸ್ ಎಲ್ಲದನ್ನು ಚೇಂಜ್ ಮಾಡಿದ್ವಿ. ಯಾಕಂದರೆ ಈ ಮಳೆಯಲ್ಲಿ ನೋಡಬೇಕಾಗಿರೋ ಪ್ಲೇಸಸ್ನ ನಮ್ಗೆ ಯಾವುದು ನೋಡೋಕ್ಕಾಗಲ್ಲ. ಬಟ್ ನನಗೆ ಕೆಲವೊಂದು ಪ್ಲೇಸಸ್ ನಂಗೆ ನೋಡಲೇಬೇಕು ಚೆನ್ನಾಗಿ, ಬಟ್ ಮಳೇಲಿ ನೋಡೋಕ್ಕಾಗಲ್ಲ ಅಂಥೇಳಿ ನಾವು ಲಾಸ್ಟ್ ದಿನ ಶಾಪಿಂಗ್ ಅಂತ ಅಂದ್ಕೊಂಡಿದ್ವಿ. ಇವತ್ತೇ ನಾವು ಶಾಪಿಂಗ್ನ ಮಾಡೋಣ ಅಂತ ಅಂದ್ಕೊಂಡ್ವಿ. ಯಾಕಂದರೆ ಹೇಗೂ ಶಾಪಿಂಗ್ ಅಂದರೆ ಒಳಗಡೆನೇ ಆಗುತ್ತಲ್ಲ, ಸೊ ಹಂಗಾಗಿ ಪರವಾಗಿಲ್ಲ ಅಂತ ಹೇಳಿ ಪ್ಲ್ಯಾನ್ ಎಲ್ಲ ಚೇಂಜ್ ಮಾಡಿ ಈಗ ನಾನು ಅಕ್ಕ ಶಾಪಿಂಗಿಗೆ ಹೋಗ್ತಾ ಇದ್ದೀವಿ. ಛತ್ರಿ ಎಷ್ಟು ಚೆನ್ನಾಗಿದೆ. ಸೊ ಛತ್ರಿ ಇಟ್ಕೊಂಡು ಶಾಪಿಂಗಿಗೆ ಹೋಗ್ತಾ ಇದ್ದೀವಿ. ಸೊ ನೋಡಿ, ಜಪಾನಲ್ಲಿ ಮಳೆ ಏನಿಲ್ಲ, ಅಲ್ಲಿ ಬರೋಂಗೆ ಬರುತ್ತೆ, ಏನು ಡಿಫ್ರೆನ್ಸ್ ಏನಿಲ್ಲ. ಬಟ್ ಇಲ್ಲಿ ಕರೆಕ್ಟ್ ವೆದರ್ ಸ್ಟೇಟ್ಮೆಂಟ್ ಇದೆ, ನಾಳೆ ಮಧ್ಯಾಹ್ನ 12 o'clock ತನಕನೂ ಮಳೆ ಇದ್ದೇ ಇರುತ್ತಂತೆ, ಕಮ್ಮಿ ಆಗಲ್ಲ ಅಂತ. ಅದು ಹೆಂಗಿರುತ್ತೆ, ಅದು ಹೇಗೆ ಸ್ಟೇಟ್ಮೆಂಟ್ ವೆದರ್ ಸ್ಟೇಟ್ಮೆಂಟ್ ಇರುತ್ತೆ ಹಾಗೆ ಅಷ್ಟೋ ತನಕ ಇದ್ದೇ ಇರುತ್ತಂತೆ, ಅದೇನು ಚೇಂಜಸ್ ಆಗಲ್ಲ ಅಂತ ಹೇಳಿದರು. ಮತ್ತು ಹಾಗಾದರೆ ನಾವು ಇನ್ನೇನು ರೆಡಿಯಾಗಿ ಹೋಗೋದು ವೇಸ್ಟೇ ಅನ್ನಿಸ್ತು. ಅದಕ್ಕೆ ಪ್ಲ್ಯಾನ್ ಎಲ್ಲ ಚೇಂಜ್ ಮಾಡಿ ಇವಾಗ ಶಾಪಿಂಗಿಗೆ ಹೋಗ್ತಾ ಇದ್ದೀವಿ. ಸೊ ಶಾಪಿಂಗ್ ಏನೇನು ಮಾಡೋದು ಅಂತ ನಿಜವಾಗ್ಲೂ ನಾವಿಬ್ಬರು ಏನೂ ಐಡಿಯಾ ಹಾಕ್ಕೊಂಡಿಲ್ಲ. ಫ್ಯಾಮಿಲಿ, ಫ್ರೆಂಡ್ಸ್, ಮನೆಗೆ ಸ್ಪೆಷಲಿ ನನ್ನ ಗಂಡ ಮಾತ್ರ ಒಂದು ದೊಡ್ಡ ಲಿಸ್ಟೇ ಕೊಟ್ಟು ಕಳಿಸಿದ್ದಾನೆ. ಅಲ್ಲಿ ಅವ್ರ ಮಕ್ಕಳು ಸಮೇತನೂ ಅಷ್ಟೇ ದೊಡ್ಡ ಲಿಸ್ಟ್ ಕೊಟ್ಟು ಕಳಿಸಿದ್ದಾರೆ, ಅದು ತೊಗೊಬನ್ನಿ ಇದು ತೊಗೊಬನ್ನಿ ಅಂತ. ಸೊ ನೋಡಬೇಕು. ಜಪಾನಲ್ಲಿ ಬಸ್ ಟಿಕೆಟ್ ತೆಗೆಯೋದೇ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಹೇಗಿರುತ್ತೆ ಅಂತ ತೋರಿಸ್ತೀನಿ ಬನ್ನಿ. ಬಸ್ ಹತ್ತು ಹರಿಬರಿಲ್ಲ, ವೀಡಿಯೋ ಮಾಡೋಕ್ಕಾಗಿಲ್ಲ. ಎಂಟ್ರಿ ಆಗ್ತಿದ್ದಂಗೆ ಅಲ್ಲಿ ಮಷಿನ್ ಇದೆ, ಟಿಕೆಟ್ ಬರುತ್ತೆ, ದುಡ್ಡು ಕೊಡೋಂಗಿಲ್ಲ, ಫಸ್ಟು ಟಿಕೆಟ್ ತೊಗೊಳ್ಬೇಕಾಯ್ತಾ. ಹಿಂಗಿದೆ ನೋಡಿ ಟಿಕೆಟ್ ತೋರಿಸಿ. ಬಸ್ ಟಿಕೆಟ್ ಹೆಂಗಿದೆ ಇಲ್ಲಿ, ಫಸ್ಟಿಗೆ ಟಿಕೆಟ್ ಇಸ್ಕೊಬೇಕು, ಆಮೇಲೆ ದುಡ್ಡು ಕೊಡೋದಂತೆ, ರಿಟರ್ನ್ ಹೋಗ್ಬೇಕಾರೆ. ಇಲ್ಲಾಂದ್ರೆ ಬಾಗಿಲು ತೆಗಿಯಲ್ಲಂತೆ. ಹತ್ತುತ್ತಾ ಹಿಂದ್ಗಡೆ ಡೋರಲ್ಲಿ ಹತ್ತಬೇಕು, ಇಳಿಬೇಕಾದ್ರೆ ಮುಂದ್ಗಡೆ ಡೋರಲ್ಲಿ ಇಳಿಬೇಕು. ಎಷ್ಟಿಗೆ ಅಕ್ಕ ಟಿಕೆಟ್? ಒಂದು ಟಿಕೆಟಿಗೆ 230 ಅಂತೆ. ನಮ್ಮ ಹತ್ರ ಚೇಂಜ್ ಇಲ್ಲ, ಅದಕ್ಕೆ 500 ರೂಪಾಯಿ ಅಷ್ಟೇ. 500 ರೂಪಾಯಿ ಹಾಕಿ ಚೇಂಜ್ ತಗೊಂಡು ಅಕ್ಕ ಫುಲ್ ಪ್ರೋ ಆಗ್ಬಿಟ್ಟಿದ್ದಾರೆ. ಲೆಕ್ಕಾಚಾರ ಮಾಡ್ಬೇಕಲ್ಲ, ಮತ್ತು ನಾನೇ ಆಡಿಟ್ ಆಗ್ತೀನಿ. ನಮ್ಮ ಸ್ಟಾಪ್ ಬಂದು ಡ್ರೈವರಿಗೆ ನಾವು ಹಿಡಿಯೋದು ಗೊತ್ತಾಗ್ಬೇಕಂದ್ರೆ ಅಲ್ಲಿ ಬಟನ್ ಒತ್ತಬೇಕು. ಅಕ್ಕ ಒತ್ತಿದ್ದಾರೆ, ಅದಕ್ಕೆ ರೆಡ್ ಕಲರ್ ಲೈಟ್ ಇದು ಬಂದಿದೆ. ಸೊ ನಾವು ಇಲ್ಲಿ ಒತ್ತಿ ನಾವು ಸ್ಟಾಪ್ ಕೊಟ್ಟರೆ ಮಾತ್ರ ಅದು ಅಲ್ಲ, ಸಾರಿ, ಇಲ್ಲಿ ಒತ್ತಿದ್ರೆ ಅಲ್ಲಿ ಡ್ರೈವರಿಗೆ ಗೊತ್ತಾಗುತ್ತೆ. ಸೊ ಅವಾಗ ಮಾತ್ರ ಅವ್ರು ಅಲ್ಲಿ ಸ್ಟಾಪ್ ಕೊಡ್ತಾರೆ. ನಮ್ಮ ಕಡೆ ವಿಷಲ್ ಹೊಡಿತಾರಲ್ಲ, ಹೌದು, ಅಲ್ಲಿ ವಿಷಲ್ ಹೊಡಿತಾರೆ. ವಿಷಲ್ ನೋಡಿದ್ರೆ ಅವ್ನಿಗೆ ಸೌಂಡೇ ಕೇಳಲ್ಲ, ಆ ಥರ ಮಾತಾಡ್ತಾರೆ. ಹೌದು. ಇಲ್ಲಿ ನೋಡಿ, ಇಲ್ಲಿ ಈ ಥರ ಹತ್ತಬೇಕಾದ್ರೆ ಈ ಮಷೀನಲ್ಲಿ ಟಿಕೆಟ್ ಬರುತ್ತೆ. ಅದನ್ನು ತಗೊಂಡು ಇಳಿಬೇಕಾದ್ರೆ ಇಲ್ಲಿ ನಾವು ನದು ಏನು ಅಮೌಂಟ್ ಇರುತ್ತೆ ಆ ಕಾಯಿನ್ಸ್ನ ಹಾಕಿ ಟಿಕೆಟ್ನ ಕೂಡ ಅಲ್ಲೇ ಡಂಪ್ ಮಾಡಿ ಹೋಗಬೇಕು. ನಾವು ಬಂದಿದ್ದು ಯಮಾದಶಿ ಅಂತ ಒಂದು ಮಾಲ್ಗೆ. ಈ ಮಾಲಲ್ಲೇ ನಾವೆಲ್ಲ ಶಾಪಿಂಗ್ಸ್ ಎಲ್ಲ ಮುಗಿಸ್ಕೊಡೋಣ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದ್ವಿ. ಮಳೇಲಿ ನೆನೆಸಿ ಕೊಡೆನ ತಗೊಬಂದಿರ್ತೀವಲ್ಲ, ಸೊ ಅದಕ್ಕೋಸ್ಕರ ಈ ಥರ ಪ್ಲಾಸ್ಟಿಕ್ ಕವರ್ನ ನಾವು ರ್ಯಾಪ್ ಮಾಡಿ ಒಳಗಡೆ ನಮ್ಮ ಕೈಯಲ್ಲೇ ಹಿಡ್ಕೊಂಡು ಹೋಗ್ಬೇಕು, ಹೊರಗಡೆ ಎಲ್ಲೂ ಕೊಡೆನ ಇಡೋಂಗಿಲ್ಲ. ಜಪಾನಲ್ಲಿ ರೋಬೋಟ್ಗಳಂತೂ ತುಂಬಾನೇ ಫೇಮಸ್ಸು. ನಮಗೆ ಒಳಗಡೆ ಬರ್ತಿದ್ದಂಗೆ ಈ ಕ್ಯೂಟ್ ರೋಬೋಟ್ ಕಣ್ಣಿಗೆ ಕಾಣಿಸ್ತು. ಈ ರೋಬೋಟ್ ಹೆಂಗಂದ್ರೆ ಇದನ್ನ ನಾವು ಮಾತಾಡ್ಸಿದ್ರೆ ಅದಕ್ಕೆ ಇಷ್ಟ ಆದ್ರೆ ನಮ್ಮ ಹತ್ರ ಬರುತ್ತಂತೆ, ಇಲ್ಲ ಅಂದ್ರೆ ಬರಲ್ಲ ಅಂತೆ. ಸ್ಟಾರ್ಟಿಂಗ್ ಈ ರೋಬೋಟ್ ನನ್ನ ಹತ್ರನೇ ಬರ್ತಾ ಇರ್ಲಿಲ್ಲ, ಆಮೇಲೆ ಹತ್ರ ಬಂತು. ಮುಖ ನೋಡಲ್ಲಂತೆ. ತಗೊಳ್ಳಿ ಕನ್ಫ್ಯೂಸ್ ಆಗ್ತಿದೆ. ಯೂಟ್ಯೂಬರ್ ಆಗಿ ಒಂದು ಟ್ರೈಪಾಡ್ ಇವಾಗ ಮಾನ ಮರೆಯೋದಿತ್ತು. ಜಪಾನಿಗೆ ಬಂದು ಅರ್ಧ ಟ್ರಿಪ್ ಮುಗಿಸಿ ಆದಮೇಲೆ ನನಗೆ ಟ್ರೈಪಾಡ್ ತೊಗೊಳ್ಳೋದು ಜ್ಞಾನೋದಯ ಆಗಿದೆ. ಅದಕ್ಕೆ ಇಲ್ಲೇ ಕ್ಯೋಟೋ ಹೆಂಗೆ ಮಳೆ ಬರ್ಬೇಕಲ್ಲ, ಶಾಪಿಂಗ್ ಡೇ ಅಂತ ಅಂದ್ಕೊಂಡಿದ್ದಾರೆ. ಸೊ ಹಾಗಾಗಿ ಯಮೋದಶಿ ಅಂತ ಹೇಳ್ಬಿಟ್ಟು ಅದೊಂದು ಮಾಲ್, ಸೊ ಅಲ್ಲಿ ಗೆಜೆಟ್ಸ್ ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ಹಾಗಾಗಿ ಇಲ್ಲಿ ಸ್ವಲ್ಪ ಟ್ರೈಪಾಡ್, ಮೈಕ್ ಎಲ್ಲ ಶಾಪ್ ಮಾಡೋಣ, ಮತ್ತು ಬೇರೆ ಶಾಪ್ ಮಾಡೋಣ. ಜಪಾನಲ್ಲಿ ಗೆಜೆಟ್ಸ್ ಅಂತೂ ಸಿಕ್ಕಾಪಟ್ಟೆ ಫೇಮಸ್ಸು, ತುಂಬ ವೆರೈಟಿ ಆಫ್ ಗೆಜೆಟ್ಸ್ ಸಿಗುತ್ತೆ ಅಂತ ಹೇಳ್ತಾರೆ. ಸೊ ನಾನು ಸುಮಾರೆಲ್ಲ ನೋಡಿದೆ, ಬಟ್ ಆದರೆ ನನಗೇನು ಅಂತ ಚೀಪ್ ಅಂತ ಏನು ಅನಿಸಿಲ್ಲ. ಇಂಡಿಯಾಗೂ ಇಲ್ಲಿಗೂ ಕಂಪೇರ್ ಮಾಡಿದರೆ ಏನೋ ಒಂದು ಅರೌಂಡ್ 5000-3000 ಅಷ್ಟೇ ಡಿಫ್ರೆನ್ಸ್ ಇದ್ದಿದ್ದು. ಬಟ್ ಆದರೆ ವೆರೈಟಿ ಅಂತೂ ಸಿಕ್ಕಾಪಟ್ಟೆ ಇತ್ತು. ರಂಜಕ್ಕನ್ನು ಕೂರ್ಸ್ಕೊಂಡು ಹೋಗ್ಲಿಕ್ಕಿರೋದು ಸೈಕಲ್ ಇದೆ. ಮಕ್ಕಳನ್ನ ಎಲ್ಲ ಕೂರ್ಸ್ಕೊಂಡು ಓಡಿಸೋಂಥ ಸೈಕಲ್ ಅಂತೀವಲ್ಲ.
ಈ ಮಾಲಲ್ಲಂತೂ A to Z ನಿಮ್ಗೆ ಏನು ಬೇಕು ಎಲ್ಲದೂ ಸಿಕ್ತಿತ್ತು. ಸೊ ನಾವು ಸುಮಾರೆಲ್ಲ ನೋಡಿದ್ವಿ. ರಂಜಕನ್ ಅವ್ರ ಮಕ್ಕಳಿಗೆ ಅದು ಇದು ಆಟ ಸಾಮಾನು ಅಂತೆಲ್ಲ ನೋಡ್ತಾ ಇದ್ರು. ಆಟ ಸಾಮಾನುಗಳಂತೂ ಸಿಕ್ಕಾಪಟ್ಟೆ ಆಪ್ಷನ್ಸ್ ಇತ್ತು, ತುಂಬಾ ವೆರೈಟಿ ಆಗಿ. ಮಕ್ಳಿಗೆ ಏನಾದ್ರು ಕರ್ಕೊಬಂದ್ರೆ ಇಲ್ಲಿಂದ ವಾಪಸ್ಸೇ ಹೋಗಲ್ಲ ಅನ್ಸುತ್ತೆ. ಇದು ನಾನು ರಂಜಕ್ಕ ಶೋಲ್ ಸಿಸ್ಟರ್ಸ್. ನೋಡಿ ಅಕ್ಕ ಹಿಂಗೆ 4 ದಿನದಿಂದ ಮನೆ ಕೆಲಸ ಮಾಡಿದೆ ಬೇಜಾರಾಯ್ತು ಅಂತ ಇಲ್ಲಿ ಕೆಲಸ ಮಾಡಕ್ ಬಂದಿದ್ದಾರೆ. ಸೂಪರ್ ಅಲ್ಲ? ಎಂತಕ್ಕ ಸಾಲ ಮಾಡಿದ್ರೆ ಅಡ್ಡಿಲ್ಲ, ತಗೊಂಡೋಗ ಕಸ ಬಿಡ್ಕೋಬೇಕಲ್ಲ. ಇವಾಗ ಜಪಾನಲ್ಲಿ ವಿಂಟರ್ ಸ್ಟಾರ್ಟ್ ಆಗ್ತಿದೆ. ಸೊ ಹಾಗಾಗಿ ವೆರೈಟಿ ಜಾಕೆಟ್ಸ್ಗಳಪ್ಪ ಚೆನ್ನಾಗಿದೆ ಆ್ಯಕ್ಚುಲಿ. ಚಳಿಗೆ ಮನೇಲಿ ಹಾಕ್ಲಿಕ್ಕೆಲ್ಲ ಚಪ್ಪಲ್ಸ್ ಎಲ್ಲ ನೋಡಿ ಸೂಪರ್. ಓ ಮೈ ಗಾಡ್, ಈ ಡ್ರೆಸ್ ಎಷ್ಟು ಸಖತ್ತಿದೆ ಗೊತ್ತಾ? ಮುಟ್ಟಿದ್ರೆ ಅಂತೂ ಹಾಕೊಂಡೇ ಇರ್ಬೇಕು ಅನ್ಸುತ್ತೆ, ಅಷ್ಟು ಕ್ಯೂಟಾಗಿ, ಅಷ್ಟು ಬೆಚ್ಚಗಿದೆ ಮಾತ್ರ. ನೋಡಿ ವಾವ್, ಎಷ್ಟು ಚೆನ್ನಾಗಿದೆ ಗೊತ್ತಾ ವಿಂಟರ್ ವೇರ್ ಎಲ್ಲ. ಇದಕ್ಕೆ ರೇಟ್ ಎಷ್ಟು ಗೊತ್ತಾ? ಖಾಲಿ 700 ರುಪೀಸ್ ಅಂತೆ. ಎಷ್ಟು ಬೆಚ್ಚಗಿದೆ, ಇಷ್ಟು ಒಳ್ಳೆ ಕ್ವಾಲಿಟಿ, ಇಷ್ಟು ಕಮ್ಮಿ ರೇಟಿಗೆ ನಾನು ನಿಜವಾಗ್ಲೂ ಎಲ್ಲೂ ನೋಡಿಲ್ಲ ಅನ್ಸುತ್ತೆ. ಇಲ್ಲಿನ ಡ್ರೆಸ್ಸಿಂಗ್ ಸ್ಟೈಲ್ ಹೆಂಗಂದ್ರೆ ಇಲ್ಲೆಲ್ಲರೂ ಬರೀ ಪೇಸ್ಟಲ್ ಕಲರ್ಸ್ನೇ ಜಾಸ್ತಿ ಯೂಸ್ ಮಾಡೋದು, ಮತ್ತೆ ಎಲ್ಲ ಡೀಸೆಂಟ್ ಆಗಿರೋ ಡ್ರೆಸ್ಗಳೇ ಜಾಸ್ತಿ ಇರುತ್ತೆ. ಅದೇ ಪ್ಯಾಟರ್ನಲ್ಲಿ ಇದ್ದಿದ್ದಂಥ ಡ್ರೆಸ್ಗಳೇ ನಮಗೆ ಜಾಸ್ತಿ ಆಪ್ಷನ್ ಸಿಕ್ಕಿದ್ದು. ಇನ್ನು ಡ್ರೆಸ್ಸಿಂಗ್ ರೂಮಲ್ಲಿ ನಾವು ಟ್ರಯಲ್ ಮಾಡಕ್ಕೆ ಹೋಗ್ತೀವಲ್ಲ, ಅಲ್ಲಿ ನೋಡಿ ಈ ಥರ ಮಾಸ್ಕ್ ಕೊಡ್ತಾರೆ. ನಾವು ಮುಖಕ್ಕೆ ಈ ಥರ ಮಾಸ್ಕ್ನ ಕಂಪ್ಲೀಟ್ ಆಗಿ ಕವರ್ ಮಾಡಿನೇ ನಾವು ಅಲ್ಲಿನ ಡ್ರೆಸ್ಗಳನ್ನ ಟ್ರಯಲ್ ರೂಮಲ್ಲಿ ಟ್ರೈ ಮಾಡಬೇಕು. ಅಂದರೆ ಇನ್ ಕೇಸ್ ನಮ್ಮ ಲಿಪ್ಸ್ಟಿಕ್ ಏನಾದರೂ ಆ ಡ್ರೆಸ್ಗಳಿಗೆ ತಾಗಿದ್ರೆ ಡ್ಯಾಮೇಜ್ ಆಗುತ್ತೆ ಅಂತ. ಯಪ್ಪ, ಇಷ್ಟು ಹೊತ್ತಾದ್ರೂ ನಮ್ಮ ಅಕ್ಕನ ಶಾಪಿಂಗ್ ಅಂತೂ ಮುಗಿತಾನೆ. ನನ್ನ ಶಾಪಿಂಗ್ ಮುಗ್ದು ಆಲ್ರೆಡಿ 35-40 ಮಿನಿಟ್ಸ್ ಆಯ್ತು. ಇವ್ರದ್ದು ಇನ್ನೂ ಮುಗಿತಾನೇ ಇಲ್ಲ. ಇಡೀ ಕಾಂತಾನಿಗೆ ಫೋನ್ ಮಾಡೋದು, ವಿಡಿಯೋ ಕಾಲ್ ಮಾಡೋದು, ಬಟ್ಟೆ ಸೆಲೆಕ್ಟ್ ಮಾಡೋದಕ್ಕ ಆನ್ಲೈನ್ ಶಾಪಿಂಗ್ ಮಾಡ್ತಾ ಇದ್ದಾರೆ. ಬಿಲ್ಲಿಂಗ್ ಎಲ್ಲ ನಂತರ ಅಲ್ಲ, ಫುಲ್ ಚೇಂಜ್. ನಮ್ಮ ಕಡೆ ಎಲ್ಲ ಒಂದೊಂದೇ ಇದನ್ನು ಸ್ಕ್ಯಾನ್ ಮಾಡಿಬಿಟ್ಟು ಮಾಡ್ತಾರೆ. ಇಲ್ಲ ಡಿಕೆಟ್ ಮಾಡಿ ಒಂದೊಂದೇ ಬಟ್ಟೆ ಈ ಥರ ಹಾಕಿ ಅದರಲ್ಲಿ ಇದಾಗುತ್ತೆ. ಇಲ್ಲ ಹಂಗಲ್ಲ, ಇಡೀ ಟಬ್ಬನ್ನೇ ತೊಗೊಂಡೋಗಿ ಇಡಬೇಕು. ಬರೀ ತೋರಿಸ್ತೀನಿ. ಬಿಲ್ಲಿಂಗ್ ಸಿಸ್ಟಮ್ ಕೂಡ ತುಂಬಾನೇ ಡಿಫ್ರೆಂಟ್ ಆಗಿದೆ ಇಲ್ಲಿ. ಫಸ್ಟಿಗೆ ನಂಗೂ ಅರ್ಥ ಆಗಲಿಲ್ಲ, ಆಮೇಲೆ ಅಲ್ಲಿದ್ದವ್ರು ಹೇಳಿದ್ರು ಹಿಂಗೆ ಮಾಡಬೇಕು ಅಂತ. ಸೊ ಅದೇ ಥರನೇ ಮಾಡಿದ್ವಿ. ಫಸ್ಟಿಗೆ ನಿಮ್ಗೆ ಯಾವ್ಯಾವ ಕ್ಲಾತ್ಸ್ ಬೇಕು ಅದನ್ನೇ ಮಾತ್ರ ಸೆಲೆಕ್ಟ್ ಮಾಡಿ ಟಬ್ಬಲ್ಲಿ ಹಾಕಿ ಈ ಥರ ಇಟ್ಟರೆ ಟೋಟಲ್ ಅಮೌಂಟ್ ಬರುತ್ತೆ ನಮಗೆ ಎಷ್ಟಾಗಿದೆ ಅಂತ. ಸೊ ಅದಾದಮೇಲೆ ನೀವು ಕಾರ್ಡ್ ಆದರೆ ಕಾರ್ಡು, ಕ್ಯಾಶ್ ಆದರೆ ಕ್ಯಾಶು, ಅದರಲ್ಲಿ ನಾವು ಈ ಥರ ಪೇಮೆಂಟ್ ಮಾಡಬೇಕು. ಮತ್ತು ನಂಗೆ ಇಲ್ಲಿ ಇನ್ನೊಂದು ಅನ್ಸಿದೆ ಏನಂದರೆ, ಈ ಥರ ಬಿಲ್ಲಿಂಗ್ ಮೆಥಡಿಂದ ನಿಮ್ಗೆ ಎಲ್ಲೂ ಕ್ಯೂ ನಿಲ್ಲೋ ನೆಸೆಸಿಟಿ ಇಲ್ಲ. ಬಿಲ್ಲಿಂಗ್ ಅಂತೂ ಕ್ವಿಕ್ಕಾಗಿ ಫಟಾಫಟ್ ಅಂತ ಮುಗ್ದೋಗ್ಬಿಡುತ್ತೆ. ಇನ್ನು ನಾವು ಪರ್ಚೇಸ್ ಮಾಡಿದ ಐಟಮ್ ಬಗ್ಗೆ ಹೇಳಬೇಕು ಅಂದರೆ, ನನಗೆ ಅಷ್ಟೊಂದೆಲ್ಲ ಏನು ಚೀಪ್ ರೇಟಿಗೆ ಸಿಕ್ತು ಅಂತ ನಂಗೇನು ಅನಿಸಿಲ್ಲ. ನಾವು ಬಂದಿದ್ವಲ್ಲ ಮೆಮೊರೀಸಿಗೆ ಬೈ ಮಾಡಬೇಕು ಅಂತ ನಾನು ಎಲ್ರಿಗೂ ಬೈ ಮಾಡಿದೆ ಅಷ್ಟೇ. ಎಲ್ಲೋ 1-2 ಐಟಮ್ ಆಫರಲ್ಲಿ ಇದ್ದಿದ್ದಕ್ಕೋಸ್ಕರ ಕಮ್ಮಿಲಿ ಸಿಕ್ತು ಬಿಟ್ರೆ, ಮತ್ತು ಉಳಿದಿದ್ದಕ್ಕೆಲ್ಲ ತುಂಬ ಎಕ್ಸ್ಪೆನ್ಸಿವ್ ಅಂತಾನೆ ಅನಿಸ್ತು. ಬೇಸಿಕ್ ಟೀ ಶರ್ಟ್ಗಳ ಪ್ರೈಸೇ 700 ಇಂದ ಸ್ಟಾರ್ಟಿಂಗ್ ಪ್ರೈಸ್ ಇದ್ದಿದ್ದು. ಸೊ ಹಾಗಾಗಿ ನನಗೇನು ಅಂತ ಏನು ಕಮ್ಮಿ ಅಂತ ಅನಿಸಿಲ್ಲ. ಇದು ಇಲ್ಲಿನ ಬಿಲ್ಲಿಂಗ್ ಮೆಥಡ್ ಒಂಥರ ಈಸಿ ಇದೆ, ಆ್ಯಕ್ಚುಲಿ ಈಸಿ ಇದೆ. 1 ರೌಂಡ್ ಶಾಪಿಂಗ್ ಮುಗೀತು ಇಬ್ರದ್ದು. ಅಕ್ಕ ಅಂತೂ ತುಂಬ ಬೇಜಾರಲ್ಲಿದ್ದಾರೆ ಆ್ಯಕ್ಚುಲಿ, ದೊಡ್ಡೋಯ್ತು ಅಂತ. ನಾನು ನೋಡಿ ಜಾಕೆಟ್ ತಗೊಂಡೆ, ಇಲ್ಲೇ ಜಾಕೆಟ್ ಹಾಕ್ಕೊಂಡೆ. ಯಾಕಂದರೆ ಹೊರಗಡೆ ಫುಲ್ಲು ಚಳಿ ಇರೋದ್ರಿಂದ ನಂಗೆ ಆ್ಯಕ್ಚುಲಿ ಚಳಿ ತಡ್ಕೊಳಕ್ಕಾಗ್ತಿರ್ಲಿಲ್ಲ. ಅದಕ್ಕೆ ಸರಿಯಾಗಿ ನಂಗೆ ಜಾಕೆಟ್ ಕಮ್ಮಿಲೂ ಸಿಕ್ಬಿಡ್ತು, ಖುಷಿ ಆಗ್ಬಿಡ್ತು. ಅದಕ್ಕೆ ಹಾಕೊಂಡ್ಬಿಟ್ಟೆ. ಹೆಣ್ಮಕ್ಳಿಗೆ ಮಾತ್ರ ಶಾಪಿಂಗಿಗೆ ಬಿಡಬಾರ್ದು ಅಂತ ಗಂಡ್ಮಕ್ಳು ಹೇಳೋದು ಸುಮ್ಮನೆ ಅಲ್ಲ. ನಾವು ನೋಡಿ ಬೆಳಗ್ಗೆ ಒಂದು 12 ಗಂಟೆ 11:30 ಏನೋ ಹೋಗಿದ್ದೀವಿ. ನಾವು ಹೋಗಿ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ. 4:15 ತನಕ ಅಲ್ಲೇ ಶಾಪ್ ಮಾಡ್ತಾ ಇದ್ವಿ, ಊಟ ಸಮೇತನೂ ಮಾಡಿರಲಿಲ್ಲ. ಸೊ ಹಂಗೆ ಅಲ್ಲೇ ಕೆಳಗಡೆ ಸ್ಟಾರ್ಬಕ್ಸ್ ಇತ್ತು, ಅಲ್ಲೇ ಕಾಫಿ ಮತ್ತು ಸ್ನ್ಯಾಕ್ಸ್ ತಿನ್ಕೊಂಡು ನೆಕ್ಸ್ಟ್ ಲೊಕೇಶನಿಗೆ ಹೊರಟ್ವಿ. ಅರ್ಧ ಗಂಟೆಯಿಂದ ಮೆಟ್ರೋ ಸ್ಟೇಷನ್ ತಿರುಗ್ತದೆ. ಹೊಸಕ್ಕೆ ಮೆಟ್ರೋ ಅಂತ ಸರಿಯಾಗಿ ಸಿಗ್ತಾ ಇಲ್ಲ ನಮಗೆ. ಇರಂತಕ್ಕೊಂಚೂರು ಹುಡ್ಕೊಡಿ ಅಂದರೆ ನಂಗೆ ಲಾಕರ್ ಹುಡ್ಕೊಂಡು ತಡಿಯೇ, ಇದೆಲ್ಲ ಲಗೇಜ್ ಹಾಕ್ಬೇಕು. ಅಯ್ಯೋ ದೇವ್ರೆ, ಕ್ಯಾಬಲ್ಲಾದರೂ ಹೆಂಗಾದ್ರೂ ಹೋಗ್ಬಿಡ್ಬೋದು. ಈ ಮೆಟ್ರೋ ಹುಡ್ಕೊಂಡು ಕೋಲ್ ಹಿಡ್ಕೊಂಡು ನೋಡಿಯವರು ಇದ್ದಾರೆ ಅಲ್ಲಿ ನೋಡೋಣ. ಆದರೂ ಇಲ್ಲಿನ ವಯಸ್ಸಾದವ್ರು ಎಷ್ಟು ಕೋಲ್ ಹಿಡ್ಕೊಂಡು ಯಂಗ್ ಎನರ್ಜೆಟಿಕ್ ಅಂದರೆ 70-80 ವರ್ಷ ಆದವರು ಎಷ್ಟು ಆರಾಮ್ಸೆ ಓಡಾಡ್ತಾರೆ ಗೊತ್ತಾ. ಅದು ಫುಲ್ ಪಾಶ್ ಆಗಿ ಸ್ಟೈಲಿಶ್ ಆಗೆಲ್ಲ ರೆಡಿ ಆಗಿಬಿಟ್ಟು. ನಂಗೆ ಅವಾಗ ನಮ್ಮ ಊರ ಕಡೆ ನೆನಪಾಗುತ್ತೆ. ಹೆಂಗೆ ಗೊತ್ತಾ,
ಏನಾದರೂ ಲಿಪ್ಸ್ಟಿಕ್ ಹಚ್ಚಬೇಕು, ಅದು ಹಚ್ಬಿಡಿ ಕೊಡೋ ಜಾಸ್ತಿ ಆಯಿತು. ಓ ದೇವ್ರೆ, ಇಲ್ಲಿ ನೋಡ್ಬೇಕು ಯಾವ ನಮ್ಮನೆ ಮೇಕಪ್ ಮಾಡ್ಕೊಂಡಿರ್ತಾರೆ ಅಂತ. ನಮಗಂತೂ ಇಡೀ ಟ್ರಿಪ್ಪಲ್ಲಿ ಮೆಟ್ರೋ ಕ್ಯಾಚ್ ಮಾಡಿದ್ರೆ ದೊಡ್ಡ ತಲೆನೋವು. ಅಂತೂ ಇಂತೂ ಒಸಾಕಕ್ಕೆ ಮೆಟ್ರೋನ ಕ್ಯಾಚ್ ಮಾಡಿಕೊಂಡು ಹೊರಟ್ವಿ. ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು, ಈ ಟ್ರೈನಲ್ಲೆಲ್ಲ ನೋಡಿ ಒಬ್ರು ಒಂದು ತುಸುಕ್ ಅಂತ ಮಾತಾಡಲ್ಲ, ಒಬ್ರು ಮುಖ ಸಮೇತ ಒಬ್ರು ನೋಡ್ಕೊಂಡು ನಗಡಲ್ಲ, ಬರೀ ಮೊಬೈಲ್ ನೋಡ್ತಾರೆ ಇಲ್ಲ ಮಲ್ಕೊಂತಾರೆ. ನಮ್ಮೂರು ಟ್ರೈನಿಗೆಲ್ಲ ಇವ್ರನ್ನ ಕರ್ಕೊಬಂದ್ರೆ ಎದ್ರೆ ಹೋಗ್ತಾರೆ ಅನ್ಸುತ್ತೆ. ಇವಾಗ ನಾವು ಕ್ಯೋಟೋದಿಂದ ಒಸಾಕಕ್ಕೆ ಬಂದಿದ್ದೀವಿ. ಏನು ಕಿಸಿಯಾಕಂತ ಗೊತ್ತಿಲ್ಲ, ಇಲ್ಲೇನೋ ವಾಕಿಂಗ್ ಸ್ಟ್ರೀಟ್ ಇದೆ ಅಂತೆ. ವಾಕಿಂಗ್ ಸ್ಟ್ರೀಟಿಗೆ ಹೋಗೋಣ ಅಂದರೆ ಮಳೆ ಬಂದಿದೆ, ಅದನ್ನೇ ನೋಡೋಣ ಅಂತ ಬಂದಿದ್ದೀವಿ. ಒಸಾಕ ಆ್ಯಕ್ಚುಲಿ ಚೆನ್ನಾಗಿದೆ ಅಂತೆ, ಅಂದರೆ ಲೈಕ್ ಫುಲ್ ಒಂಥರ ಸ್ವಲ್ಪ ಟೋಕಿಯೋ ಥರ ಫೀಲ್ ಕೊಡುತ್ತೆ ಅಂತ ಹೇಳಿದ್ರು. ಮತ್ತು ಶಾಪಿಂಗಿಗೆ ತುಂಬ ಚೆನ್ನಾಗಿದೆ ಅದು. ಇವತ್ತಿಡೀ ನಾವು ಫುಲ್ ಶಾಪಿಂಗಿಗೆ ಇಟ್ಟಿದ್ದೀವಲ್ಲ, ಹಾಗಾಗಿ ಇವಾಗ ಒಸಾಕದಲ್ಲಿ ಶಾಪಿಂಗ್ ಮಾಡೋಕ್ಕೆ ಬರ್ತಾ ಇದ್ದೀವಿ. ಸೊ ಎಲ್ಲ ಕಡೆ ಮಳೆ. ಇಲ್ಲಿ ವಾಕಿಂಗ್ ಸ್ಟ್ರೀಟಲ್ಲಿ ಮೇಲ್ಗಡೆ ಈ ಥರ ಕವರ್ ಆಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಆರಾಮ್ಸೆ ಎಲ್ಲ ಇದು ಮಾಡ್ಬೋದು, ಸ್ಟ್ರೀಟ್ನ ಎಕ್ಸ್ಪ್ಲೋರ್ ಮಾಡ್ಬೋದು. ಏನಾದ್ರು ಬೈ ಮಾಡೋಕ್ಕಿದ್ರೆ ಬೈ ಮಾಡ್ಬೋದು. ಆ್ಯಂಡ್ ಸ್ಟ್ರೀಟ್ ಫುಡ್ನ ಟೇಸ್ಟ್ ಮಾಡ್ಬೋದು ಅಂತೇಳಿ ಇಲ್ಲಿಗೆ ಬಂದ್ವಿ. ಬರ್ತಿದ್ದಂಗೆ ನನಗೆ ಸ್ಟ್ರಾಬೆರಿ ಮೋಚಿ ಎಲ್ಲ ಕಣ್ಣಿಗೆ ಬಿತ್ತು. ಆ್ಯಕ್ಚುಲಿ ನಾನು ಜಪಾನಿಗೆ ಬಂದಾಗಿಂದನೂ ಅನ್ಕೊತಾ ಇದ್ದೆ ಮೋಚಿ ತಿನ್ನಬೇಕು. ಅದೊಂದು ಬಿಟ್ಟು ಉಳಿದಿದ್ದು ಎಲ್ಲದನ್ನು ಮಾಡಿದ್ದೆ ಅನಿಸುತ್ತೆ. ಸೊ ಫೈನಲಿ ಮೋಚಿ ಮತ್ತು ಅದೊಂದು ಸ್ಟ್ರಾಬೆರಿನ ಶುಗರ್ ಸಿರಪ್ಪಲ್ಲಿ ಇದು ಮಾಡಿಬಿಟ್ಟು ಏನೋ ಒಂದು ಸ್ಟಿಕ್ ಥರ, ಅದನ್ನು ನಾನು ಯೂಟ್ಯೂಬಲ್ಲಿ ತುಂಬ ನೋಡಿದ್ದೆ ಬೇರೆಯವ್ರು ಹಾಕಿದ್ದು. ಸೊ ಅದೆರಡನ್ನು ಇವಾಗ ಟೇಸ್ಟ್ ಮಾಡಬೇಕು. ಸೊ ಬನ್ನಿ ತೋರಿಸ್ತೀನಿ. ಮೋಚಿ ಅಂತೂ ಇಲ್ಲಿ ಸಿಕ್ಕಾಪಟ್ಟೆ ಫೇಮಸ್ಸು. ಡಿಫ್ರೆಂಟ್ ಫ್ಲೇವರ್ ಮೋಚಿ ಸಿಗುತ್ತೆ ಇಲ್ಲಿ. ನಾನಂತೂ ಜಪಾನ್ ಬಂದಾಗಿಂದ ಯಾವಾಗ ಮೋಚಿ ತಿಂತೀನಿ ಅಂತ ಕಾಯ್ತಿದ್ದೆ. ಅಂತೂ ಅರ್ಧ ಟ್ರಿಪ್ ಮುಗಿದ್ಮೇಲೆ ಮೋಚಿ ತಿನ್ನೋಕ್ಕೆ ನನಗೂ ಟೈಮ್ ಬಂತು. ಅಲ್ಲದೆ ಈ ಸ್ಟ್ರಾಬೆರಿ ಶುಗರ್ ಸಿರಪ್ ಕ್ಯಾಂಡಿ ಸಮೇತನೂ ಸಿಕ್ಕಾಪಟ್ಟೆ ಫೇಮಸ್ ಇಲ್ಲಿ, ಸಖತ್ತಾಗಿರುತ್ತೆ. ಎರಡೂ ಟ್ರೈ ಮಾಡಿದೆ, ನೆಕ್ಸ್ಟ್ ಲೆವೆಲ್ ಇತ್ತು. ಸಕ್ಕತ್ತಾಗಿದೆ ಆಯಿತಾ. ನನಗಂತೂ ಮೋಚಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಾನು ಅಷ್ಟು ಕಾದಿದ್ದಕ್ಕೂ ತಿಂದಿದ್ದಕ್ಕೆ ವರ್ತ್ ಅಂತಾನೆ ಅನ್ನಿಸ್ತು. ಬಟ್ ಆದರೆ ರಂಜು ಅಕ್ಕಂಗೆ ಯಾಕೋ ಅಷ್ಟಕ್ಕೊಂದು ಇಳಿಲಿಲ್ಲ. ಅವ್ರಿಗೇನೋ ಒಂಥರ ಹಿಟ್ಟು ತಿಂದಂಗಾಯಿತು ಅಂತ ಹೇಳಿದರು. ಗರ್ಮನಾಯಿತು, ಚಪಾತಿ ಹಿಟ್ಟು ಕಲಿಸ್ಬಿಟ್ಟು ಅದರೊಳಗೆ ಚಾಕ್ಲೇಟ್ ಇಟ್ಕೊಟ್ಟಿದ್ದೀನಿ. ಒಸಾಕದಲ್ಲಿ ಡೊಟನ್ಬರಿ ಬಿಲ್ಬೋರ್ಡ್ ಅಂತೂ ಸಿಕ್ಕಾಪಟ್ಟೆ ಫೇಮಸ್ಸು. ನಾನು ಇವನು ಯಾರೋ ಜಪಾನಿನ ಫೇಮಸ್ ರನ್ನರ್ ಅಂತ ಅಂದ್ಕೊಂಡಿದ್ದೆ. ಆಮೇಲೆ ನೋಡಿದರೆ ಇದು ಗ್ಲಿಕೋ ಅಂತೇಳಿ ಒಂದು ಫುಡ್ ಕಂಪನಿದು ಅಡ್ವರ್ಟೈಸ್ಮೆಂಟ್ ಅಂತೆ. ಇನ್ಸ್ಟಾಗ್ರಾಮಲ್ಲಂತೂ ಈ ಪೋಸ್ಟರ್ ಸಿಕ್ಕಾಪಟ್ಟೆ ವೈರಲ್ಲು. ಒಸಾಕಕ್ಕೆ ಬಂದವರೆಲ್ಲ ಅವ್ನ ಮುಂದೆ ಒಂದು ಕೈ ಎತ್ಕೊಂಡು ಫೋಟೋ ತಕ್ಕೊಂಡು ಹಾಕ್ತಾರೆ. ಅದಕ್ಕೆ ನಾವು ಅಲ್ಲಿ ಹೋಗಿದ್ದು. ಇಲ್ಲೇ ಒಂದು ಸಣ್ಣ ಲೇಕ್ ಕೂಡ ಇದೆ, ಇಲ್ಲಿ ಬೋಟಿಂಗ್ ಎಲ್ಲ ಮಾಡ್ತಾರೆ. ನಾವು ಹೋದಾಗಂತೂ ಹೆವಿ ಮಳೆ ಬರ್ತಾಯಿತ್ತು, ಸೊ ಅದೆಲ್ಲ ಬೇಡ ಅಂತ ನಾವು ಹೋಗಿಲ್ಲ. ಮೀನಿನ ಪೌಚ ಅಲ್ಲ, ಇದು ಮೀನ್ ತರ ಇದೆ, ಇದು ಕರ್ಜಿಕಾಯಿ ತರ ಇದೆ. ಕರ್ಜಿಕಾಯಿ ಅದು ಮೋಮೋಸ್ ಕರ್ಜಿಕಾಯಿ. ನಮ್ಮ ಕಡೆ ಕರ್ಜಿಕಾಯಿ ಇದೇ ತರ ಇರುತ್ತಾನೆ, ಅದಕ್ಕೆ ಹೇಳಿದೆ ಅದು ಮೋಮೋಸ್ ಅಂತ. ತಿನ್ನೋದೆಲ್ಲ ತಿಂದು ಫೋಟೋ ಸೆಷನ್ ಎಲ್ಲ ಮುಗಿಸಾದ್ಮೇಲೆ ಅಲ್ಲೇ ಸ್ಟ್ರೀಟ್ ಶಾಪಿಂಗ್ನ ಮಾಡಿದ್ವಿ. ಸ್ವಲ್ಪ ಫ್ರಿಜ್ಜಿಗೆ ಹಾಕೋದು ಮ್ಯಾಗ್ನೆಟ್ಸು ಅದು ಇದೆಲ್ಲ ತೊಗೊಂಡ್ವಿ. ಅಲ್ಲೇ ಒಂದು ಜುವೆಲ್ರಿ ಶಾಪ್ ಕೂಡ ಇತ್ತು. ಏನೇ ತೊಗೊಂಡ್ರು 300 ಅಲ್ಲಿದ್ದಂಥ ಎಲ್ಲ ಜುವೆಲ್ಸು ತುಂಬ ಯುನೀಕ್ ಆ್ಯಂಡ್ ಡಿಫ್ರೆಂಟ್ ಆಗಿತ್ತು. ಆ ಸ್ಟಡ್ಸು ಆಕ್ಸೆಸರೀಸ್ ಎಲ್ಲ. ಸೊ ಅಲ್ಲಿನ ಮನುಷ್ಯರು ಹಾಕೊಳ್ಳೋದು ಹಂಗೆ ಅನ್ಸುತ್ತೆ, ಎಲ್ಲ ಒಂಥರ ಸಿಂಪಲ್ ಆಗಿರುತ್ತೆ ಆದರೂ ಯುನೀಕ್ ಆಗಿರುತ್ತೆ. ಸ್ಪೆಷಲಿ ಆ ಬೋ ಹೇರ್ ಬೆಂಡ್ಸ್ ಎಲ್ಲ ಸಿಕ್ಕಾಪಟ್ಟೆ ಫೇಮಸ್ ಅಲ್ಲಿ. ಸೊ ನಾವು ಎಲ್ಲ ಮನೆಗೆ ಫ್ಯಾಮಿಲಿ ಫ್ರೆಂಡ್ಸಿಗೆ ಅಂತ ಹೇಳಿ ಸುಮಾರೆಲ್ಲ ಬೈ ಮಾಡಿದ್ವಿ. ಅಮ್ಮ ಒಂದು ಉಂಗುರ ಇಂಡಿಯಾದಿಂದ ತೊಗೊಂಬಂದಿದ್ದು ಎಲ್ಲ ಗ್ರಾಸರೀಸು ನಮ್ಮದು ಖಾಲಿಯಾಗಿ ಹೋಗ್ಬಿಟ್ಟಿತ್ತು. ಸೊ ಹಾಗಾಗಿ ಅಲ್ಲೇ ಎಲ್ಲೂ ಇಂಡಿಯನ್ ಸ್ಟೋರ್ ಇದೆ ಅಂತ ಸರ್ಚ್ ಮಾಡಿಬಿಟ್ಟು ಅಲ್ಲಿಗೆ ಹೋದ್ವಿ. ಅಲ್ಲಿ ನೋಡಬೇಕು ಏನು ತೊಗೊಂಡ್ರು ಎಲ್ಲ 1 to double ಪ್ರೈಸು. ನೀವು ಫಾರಿನ್ ಕಂಟ್ರಿಲೆಲ್ಲ ಇಂಡಿಯನ್ ಸ್ಟೋರಿಗೆ ಹೋಗ್ಬಿಟ್ರೆ ಇಂಡಿಯಾದಲ್ಲಿ ನೀವೇನು ಅಮೌಂಟ್ ಕೊಡ್ತೀರಾ ಅದ್ರದ್ದು 3 ಕೊಟ್ಟು ತೊಗೊಂಬರ್ಬೇಕನ್ಸುತ್ತೆ. ಒಸಾಕದಲ್ಲಿ ನೋಡಲಿಕ್ಕೆ ತುಂಬಾನೇ ಪ್ಲೇಸ್ ಇದೆ. ನೀವೇನಾದರೂ ಹೋದರೆ 1 day ಸ್ಟೇ ಆಗಿಬಿಟ್ಟೆ ಬನ್ನಿ. ನಮ್ಮ ಸ್ವಲ್ಪ ಮಿಸ್ಮ್ಯಾನೇಜ್ ಆಗಿ ಬರೀ ಶಾಪಿಂಗಿಗೆ ಮಾತ್ರ ಅಲ್ಲಿ ಹೋಗಿ ಬರೋ ಥರ ಆಯಿತು. ಇವತ್ತಿನ ಒಂದು ರೈನಿ ಡೇನ ಸಮೇತನೂ ಕಂಪ್ಲೀಟ್ ಮಾಡಿದ್ವಿ. ಸ್ಲೀಪಿಂಗ್ ಬ್ಯೂಟಿ ನೋಡಿ, ಸ್ಲೀಪಿಂಗ್ ಬ್ಯೂಟಿ ನಮ್ಮದು ತೋರ್ಸಕ್ಕ. ಸ್ಲೀಪಿಂಗ್ ಬ್ಯೂಟಿ ನೋಡಿ, ಸ್ಲೀಪಿಂಗ್ ಬ್ಯೂಟಿ ಎಲ್ಲ ಕಡೆ ನಿದ್ದೆನೇ ಮಾಡ್ತಿರ್ತಾರೆ. ಯಾಕ ಪಾಪ ಸುಸ್ತಾಗಿದೆ ಬಿಡಿ, ಇಲ್ಲ ಅಂತ ಹೇಳಲ್ಲ. ಬೆಳಗ್ಗೆಯಿಂದ ತಿರುಗ್ತಾನೆ ಇರ್ತೀವಲ್ಲ, ಟಯರ್ಡ್ ಆಗುತ್ತೆ. ಅಂತೂ ಕ್ಯೋಟೋದಿಂದ ಒಸಾಕಕ್ಕೆ ಹೋಗಿ ಅಲ್ಲೂ ಎಲ್ಲ ಆ ಸ್ಟ್ರೀಟ್ ಎಲ್ಲ ಎಕ್ಸ್ಪ್ಲೋರ್ ಮಾಡಿ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿ ಸ್ಟ್ರೀಟ್ ಫುಡ್ ಎಲ್ಲ ತಿನ್ಕೊಂಡು ಈಗ ಬ್ಯಾಕ್ ಟು ಕ್ಯೋಟೋ ಬಂದ್ವಿ. ಈಗ ರೂಮಿಗೆ ಹೋಗಿ ಮಲ್ಕೊಳ್ಳೋದು. ರೈನಿ ಡೇ ಫ್ಲಾಪ್ ಆಯಿತು ಅಂತ ಬೆಳಗ್ಗೆ ಬೇಜಾರಿತ್ತು, ಬಟ್ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಮನೆ ಮಂದಿಗೆಲ್ಲ ಶಾಪಿಂಗ್ ಮಾಡಿ ದುಡ್ಡೆಲ್ಲ ಅರ್ಧ ವಸ್ತಿ ಖಾಲಿ ಮಾಡಿ ಛತ್ರಿ ಹಿಡ್ಕೊಂಡು ಆ ಮಳೇಲಿ ಸರ್ಕಸ್ ಮಾಡಿ ಹೋಗಿ ಮೋಚಿ ಎಲ್ಲ ತಿಂದು ರೈನಿ ಡೇನೂ ಕೂಡ ಸಖತ್ತಾಗಿ ಸ್ಪೆಂಡ್ ಮಾಡಿದ್ವಿ. ಸೊ ನಾಳೆನೂ ಮಧ್ಯಾಹ್ನ ತನಕ ಮಳೆ ಇದೆ ಅಂತ ಹೇಳಿದ್ದಾರೆ. ಸೊ ನೋಡಬೇಕು.
ಈಗ ರೂಮಿಗೆ ಹೋಗಿ ಏನು ಎತ್ತಲ್ಲ, ಪ್ಲ್ಯಾನ್ ಮಾಡ್ಕೊಬೇಕು. ಓಕೆ, ನಾಳೆ ಸಿಗ್ತೀನಿ. ಬಾಯ್ ಬಾಯ್, ಗುಡ್ ನೈಟ್. ಇದು ನನ್ನ ಇವತ್ತಿನ ವಿಡಿಯೋ. ಹೋಪ್ ನಿಮ್ಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಇಷ್ಟ ಆದರೆ ಮರೀದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್.